ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತವರ ಪತ್ನಿ ಬುಷ್ರಾ ಬೀಬಿ 17 ವರ್ಷ ಜೈಲಿನಲ್ಲೇ ಇರಬೇಕಾಗುತ್ತಾ? ಅವರಿಬ್ಬರಿಗೂ ಯಾವ ಪುರಾವೆಗಳ ಮೇಲೆ ಶಿಕ್ಷೆ ವಿಧಿಸಲಾಗಿದೆ? ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಅವರಿಗೆ ದಾರಿ ಇದೆಯಾ? ಅವರಿಗೆ ಶಿಕ್ಷೆ ವಿಧಿಸಲಾದ ತೋಷಖಾನಾ ಪ್ರಕರಣ ಏನು? ತೋಷಖಾನಾ ಪ್ರಕರಣದಲ್ಲಿ ಪಾಕಿಸ್ತಾನ ನ್ಯಾಯಾಲಯ ಇಮ್ರಾನ್ ಖಾನ್ ಅವರನ್ನ ತಪ್ಪಿತಸ್ಥರೆಂದು ಘೋಷಿಸಿ 17 ವರ್ಷಗಳ ಜೈಲು ಶಿಕ್ಷೆ ಮತ್ತು ಸುಮಾರು 1 ಲಕ್ಷ ದಂಡ ವಿಧಿಸಿದೆ. ಅವರು ಇನ್ನೂ 17 ವರ್ಷಗಳನ್ನ ಪಾಕಿಸ್ತಾನದ ಜೈಲಿನಲ್ಲಿ ಕಳೆಯಬೇಕಾಗಬಹುದು. ಇದೇ ಪ್ರಕರಣದಲ್ಲಿ ಅವರ ಪತ್ನಿ ಬುಷ್ರಾ ಬೀಬಿಗೂ ಅದೇ ಶಿಕ್ಷೆ ನೀಡಲಾಗಿದೆ. ಅವರಿಗೆ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಲಾಗುತ್ತಿದೆ ಎಂದು ಇಮ್ರಾನ್ ಖಾನ್ ಅವರ ಇಬ್ಬರು ಪುತ್ರರು ಪಾಕಿಸ್ತಾನ ಸರ್ಕಾರದ ವಿರುದ್ಧ ನಿರಂತರವಾಗಿ ಆರೋಪಿಸುತ್ತಿದ್ದಾರೆ. ನ್ಯಾಯಾಲಯದ ಆದೇಶವಿದ್ದರೂ ತಮ್ಮ ಸಹೋದರನನ್ನ ಭೇಟಿಯಾಗಲು ಅವಕಾಶ ನೀಡುತ್ತಿಲ್ಲ ಎಂದು ಇಮ್ರಾನ್ ಖಾನ್ ಅವರ 3 ಸಹೋದರಿಯರು ಆರೋಪಿಸಿದ್ದಾರೆ. ಇಮ್ರಾನ್ ಖಾನ್ ಪಕ್ಷದ ನಾಯಕರಾದ ಮುಖ್ಯಮಂತ್ರಿ ಸೊಹೈಲ್ ಅಫ್ರೀದಿ ಈ ಬಾರಿ ರಾವಲ್ಪಿಂಡಿ ಮೇಲೆ ಪೂರ್ಣ ಪ್ರಮಾಣದ ದಾಳಿ ನಡೆಸಲಾಗುವುದು ಎಂದು ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ನಾವು ಇಮ್ರಾನ್ ಅವರನ್ನ ಮರಳಿ ತರುತ್ತೇವೆ, ಇಲ್ಲದಿದ್ದರೆ ನಮ್ಮ ಶವಗಳು ಮರಳುತ್ತವೆ ಎಂದು ಹೇಳಿಕೆ ಕೊಟ್ಟಿರೋದು ವೈರಲ್ ಆಗಿದೆ. ಇಮ್ರಾನ್ ಖಾನ್ ಅವರು ಆಗಸ್ಟ್ 2023ರಿಂದಲೂ ಜೈಲಿನಲ್ಲಿದ್ದಾರೆ. ಭ್ರಷ್ಟಾಚಾರ, ಲಂಚ, ಚುನಾವಣಾ ಅಫಿಡವಿಟ್ಗಳಲ್ಲಿ ಸುಳ್ಳು ಹೇಳಿರೋದು, ರಾಷ್ಟ್ರೀಯ ವಾತಾವರಣ ಅಸ್ತವ್ಯಸ್ತಗೊಳಿಸಿರೋದು ಮತ್ತು ಹಿಂಸಾಚಾರಕ್ಕೆ ಪ್ರಚೋದನೆ ಸೇರಿದಂತೆ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ಅವರ ಮೇಲೆ ಹಾಕಲಾಗಿದೆ. 2025ರ ಜನವರಿಯಲ್ಲಿ ಇಮ್ರಾನ್ ಖಾನ್ಗೆ ಇಸ್ಲಾಮಾಬಾದ್ ಹೈಕೋರ್ಟ್ 14 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು ಮತ್ತು ಅವರ ಪತ್ನಿ ಬುಷ್ರಾ ಬೀಬಿಗೆ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗ ರಿಯಲ್ ಎಸ್ಟೇಟ್ ಡೆವಲಪರ್ ಕಡೆಯಿಂದ ಭೂಮಿ ಲಂಚವಾಗಿ ಪಡೆದ ಆರೋಪದಲ್ಲಿ ಅವರು ತಪ್ಪಿತಸ್ಥರೆಂದು ಕಂಡುಬಂದ ನಂತರ ಈ ಶಿಕ್ಷೆ ವಿಧಿಸಲಾಯಿತು. ಈಗ ಡಿಸೆಂಬರ್ 20, 2025ರಂದು ತೋಷಖಾನಾ ಪ್ರಕರಣದಲ್ಲಿ ಇಮ್ರಾನ್ ಖಾನ್ ಮತ್ತು ಅವರ ಪತ್ನಿ ಬುಷ್ರಾ ಬೀಬಿಗೆ 17 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ರಾವಲ್ಪಿಂಡಿಯ ಹೆಚ್ಚಿನ ಭದ್ರತೆಯ ಅಡಿಯಾಲ ಜೈಲಿನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಶಾರುಖ್ ಅರ್ಜುಮಾನ್ ಅವರು ಇಮ್ರಾನ್ ಖಾನ್ ಮತ್ತು ಬುಷ್ರಾ ಬೀಬಿಗೆ ಪಾಕಿಸ್ತಾನ ದಂಡ ಸಂಹಿತೆಯ ಸೆಕ್ಷನ್ 409 ಕ್ರಿಮಿನಲ್ ನಂಬಿಕೆ ಉಲ್ಲಂಘನೆ ಅಡಿಯಲ್ಲಿ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯ ವಿವಿಧ ವಿಭಾಗಗಳ ಅಡಿಯಲ್ಲಿ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದ್ದಾರೆ. ಇಬ್ಬರಿಗೂ ಸುಮಾರು 1 ಲಕ್ಷ ರೂಪಾಯಿ ದಂಡ ಸಹ ವಿಧಿಸಲಾಗಿದೆ. ದಂಡ ಪಾವತಿಸದಿದ್ದರೆ ಇನ್ನಷ್ಟು ವರ್ಷ ಜೈಲಿನಲ್ಲಿಯೇ ಇರಬೇಕಾಗುತ್ತೆ. ತೋಷಖಾನಾ ಪ್ರಕರಣ ಆಗಸ್ಟ್ 2022ರಷ್ಟು ಹಿಂದಿನದು. ನವಾಜ್ ಶರೀಫ್ ಅವರ ಪಕ್ಷವಾದ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಇಮ್ರಾನ್ ಖಾನ್ ವಿರುದ್ಧ ಎಫ್ಐಆರ್ ದಾಖಲಿಸಿತ್ತು. ಇಮ್ರಾನ್ ಖಾನ್ ಮತ್ತು ಅವರ ಪತ್ನಿ ಬುಷ್ರಾ ತೋಷಖಾನಕ್ಕೆ ಬಮದ ಅಮೂಲ್ಯ ಉಡುಗೊರೆಗಳನ್ನು ಮಾರಾಟ ಮಾಡಿ ಅವರಿಂದ ಬಂದ ಹಣವನ್ನು ಮರೆಮಾಚಿದ್ದಾರೆ ಎಂಬುದು ಆರೋಪ. ತೋಷಖಾನ ಯಾವುದೇ ನಾಯಕ ಅಥವಾ ಅಧಿಕಾರಿ ಸ್ವೀಕರಿಸಿದ ಅಮೂಲ್ಯ ಉಡುಗೊರೆಗಳನ್ನು ನಿರ್ವಹಿಸುವ ಪಾಕಿಸ್ತಾನಿ ಸರ್ಕಾರದ ಇಲಾಖೆ. ಎಲ್ಲ ಉಡುಗೊರೆಗಳನ್ನು ತೋಷಖಾನದಲ್ಲಿ ಇಡಲಾಗುತ್ತೆ. ಅವುಗಳನ್ನು ಮಾರಾಟ ಮಾಡಬೇಕೋ ಬೇಡವೋ ಮತ್ತು ಅವುಗಳನ್ನು ಎಷ್ಟು ಬೆಲೆಗೆ ಹರಾಜು ಮಾಡಬೇಕು ಎಂಬುದನ್ನೆಲ್ಲ ತೋಷಖಾನ ಇಲಾಖೆ ನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ಒಬ್ಬ ನಾಯಕ ದೇಶದ ಒಳಗೆ ಅಥವಾ ಹೊರಗೆ ಉಡುಗೊರೆ ಪಡೆದಾಗಲೆಲ್ಲ ಅವುಗಳನ್ನು ಈ ಇಲಾಖೆಯಲ್ಲಿ ಠೇವಣಿ ಇಡಲಾಗುತ್ತೆ. ಇಮ್ರಾನ್ ಖಾನ್ 2018ರಲ್ಲಿ ಪಾಕಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದರು. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಪಡೆದ ಹಲವಾರು ಉಡುಗೊರೆಗಳ ವಿವರಗಳನ್ನು ಬಹಿರಂಗಪಡಿಸಿಲ್ಲ ಎನ್ನಲಾಗಿದೆ. ಒಂದು ದೊಡ್ಡ ದೇಶ ದುಬಾರಿ ಉಡುಗೊರೆಗಳನ್ನು ನೀಡಿದರೆ ಮತ್ತು ಒಂದು ಸಣ್ಣ ದೇಶ ಕಡಿಮೆ ಮೌಲ್ಯದ ಉಡುಗೊರೆಗಳನ್ನು ನೀಡಿದರೆ ಇಮೇಜ್ಗೆ ಧಕ್ಕೆಯಾಗಬಹುದು ಎಂಬುದು ಇಮ್ರಾನ್ ಖಾನ್ ವಾದವಾಗಿತ್ತು. ಈ ಕಾರಣ ಉಲ್ಲೇಖಿಸಿ ಇಮ್ರಾನ್ ಖಾನ್ ಉಡುಗೊರೆಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಲು ನಿರಾಕರಿಸಿದ್ದರು. ವಿರೋಧ ಪಕ್ಷಗಳು ಇದನ್ನು ಒಂದು ವಿಷಯವಾಗಿ ಎತ್ತಿದವು. ಪಾಕಿಸ್ತಾನ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದ ಇಮ್ರಾನ್ ಖಾನ್ ವಿದೇಶದಿಂದ ಬಂದ 4 ಉಡುಗೊರೆಗಳನ್ನು ಮಾರಾಟ ಮಾಡಿರೋದಾಗಿ ಹೇಳಿದ್ದಾರೆ. ಅವರು ಈ ಹಿಂದೆ ತೋಷಖಾನದಿಂದ ಈ ಉಡುಗೊರೆಗಳನ್ನು ಅವುಗಳ ಮೌಲ್ಯದ 1 ಭಾಗ ಪಾವತಿಸಿ ಖರೀದಿಸಿದ್ದರು ಎಂದು ಹೇಳಲಾಗುತ್ತಿದೆ. ರೋಲೆಕ್ಸ್ ಕೈಗಡಿಯಾರಗಳು, ತುಂಬಾ ದುಬಾರಿ ಪ್ಯಾಂಟ್ಗಳು ಮತ್ತು ಸೌದಿ ಅರೇಬಿಯಾದ ರಾಜಕುಮಾರನಿಂದ ಸ್ವೀಕರಿಸಿದ ಉಂಗುರ ಅಲ್ಲದೆ ಕೆಲ ಆಭರಣಗಳನ್ನು ಸಹ ಉಲ್ಲೇಖಿಸಲಾಗಿತ್ತು. ತೋಷಖಾನ ಉಡುಗೊರೆಗಳನ್ನು ಮಾರಾಟ ಮಾಡಿ ಅವುಗಳಿಂದ ಬಂದ ಆದಾಯವನ್ನು ಮರೆಮಾಚಿದ್ದಾರೆ ಎಂಬ ಆರೋಪದ ಮೇಲೆ ವಿರೋಧ ಪಕ್ಷ ಇಮ್ರಾನ್ ಖಾನ್ ವಿರುದ್ಧ ಎಫ್ಐಆರ್ ದಾಖಲಿಸಿತ್ತು. ಪಾಕಿಸ್ತಾನಿ ಚುನಾವಣಾ ಆಯೋಗ ಈ ವಿಷಯದ ಬಗ್ಗೆ ತನಿಖೆ ಮಾಡಿತು. ಸುಮಾರು 2 ತಿಂಗಳ ತನಿಖೆಯ ನಂತರ ಇಮ್ರಾನ್ ಖಾನ್ ಉಡುಗೊರೆಗಳನ್ನು ಮಾರಾಟ ಮಾಡಿರೋದು ಕಾನೂನು ಬಾಹಿರವಲ್ಲ ಎಂದು ನಿರ್ಧರಿಸಲಾಯಿತು. ನಾಯಕರು ತಾವು ಪಡೆದ ಉಡುಗೊರೆಗಳ ಮೌಲ್ಯದ 1 ಭಾಗವನ್ನು ಪಾವತಿಸುವ ಮೂಲಕ ತೋಷಖಾನದಿಂದ ಉಡುಗೊರೆಗಳನ್ನು ಖರೀದಿಸಬಹುದು. ಇಮ್ರಾನ್ ಖಾನ್ ಮತ್ತು ಬುಷ್ರಾ ಅದೇ ರೀತಿ ಮಾಡಿದ್ದರು. ಅವರು ಮೌಲ್ಯದ 1 ಭಾಗವನ್ನು ಪಾವತಿಸಿದರು. ಆದರೆ ಈ ಉಡುಗೊರೆಗಳನ್ನು ಮಾರಾಟ ಮಾಡುವುದರಿಂದ ಗಳಿಸಿದ ಆದಾಯವನ್ನು ಮರೆಮಾಚಲಾಗಿದೆ ಮತ್ತು ಸುಳ್ಳು ಮಾಹಿತಿ ನೀಡಲಾಗಿದೆ ಎಂಬುದು ಆರೋಪ. ಪರಿಣಾಮವಾಗಿ ಪಾಕಿಸ್ತಾನಿ ಚುನಾವಣಾ ಆಯೋಗವು
ಇಮ್ರಾನ್ ಖಾನ್ ಅವರನ್ನ 5 ವರ್ಷಗಳ ಕಾಲ ಯಾವುದೇ ಸಾರ್ವಜನಿಕ ಅಥವಾ ರಾಜಕೀಯ ಹುದ್ದೆ ಹೊಂದದಂತೆ ನಿಷೇಧ ಮಾಡಿತು. ಪರಿಣಾಮವಾಗಿ ಇಮ್ರಾನ್ ಖಾನ್ ತಮ್ಮ ಸಂಸದೀಯ ಸ್ಥಾನ ಮತ್ತು ಪ್ರಧಾನಮಂತ್ರಿ ಸ್ಥಾನ ಕಳೆದುಕೊಂಡರು. ಚುನಾವಣಾ ಆಯೋಗದ ಈ ನಿರ್ಧಾರದ ನಂತರ ಪಾಕಿಸ್ತಾನದಾದ್ಯಂತ ಇಮ್ರಾನ್ ಖಾನ್ ಅವರ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಗಳು ಹಿಂಸಾತ್ಮಕ ಸ್ವರೂಪ ಪಡೆದ ಬಳಿಕ ಇಮ್ರಾನ್ ಖಾನ್ ವಿರುದ್ಧ ನೇರ ಭಯೋತ್ಪಾದನಾ ಪ್ರಕರಣ ದಾಖಲಾಗಿತ್ತು. ಪಾಕಿಸ್ತಾನಿ ಚುನಾವಣಾ ಆಯೋಗವೇ ಇಸ್ಲಾಮಾಬಾದ್ ಸೆಷನ್ಸ್ ನ್ಯಾಯಾಲಯಕ್ಕೆ ದೂರು ನೀಡಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ತೋಷಖಾನಾ ಪ್ರಕರಣದಲ್ಲಿ ದೇಶವನ್ನ ದಾರಿ ತಪ್ಪಿಸಿದ್ದಾರೆ ಮತ್ತು ಇಮ್ರಾನ್ ಖಾನ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿತು. ಇಮ್ರಾನ್ ಖಾನ್ ಇಸ್ಲಾಮಾಬಾದ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ನ್ಯಾಯಾಲಯ ವಿಚಾರಣೆಗೆ ತಡೆ ನೀಡಿ ಮರು ತನಿಖೆಗೆ ಆದೇಶಿಸಿತು. ತನಿಖೆಯ ನಂತರ ನ್ಯಾಯಾಲಯ ಈ ಪ್ರಕರಣ ವಿಚಾರಣೆಗೆ ಯೋಗ್ಯವಾಗಿದೆ ಎಂದು ನಿರ್ಧರಿಸಿತು ಮತ್ತು ಇಮ್ರಾನ್ ವಿರುದ್ಧ ವಿಚಾರಣೆಗೆ ಆದೇಶ ನೀಡಿತು. ಇಮ್ರಾನ್ ಖಾನ್ ಅವರನ್ನ ಆಗಸ್ಟ್ 2023ರಲ್ಲಿ ಬಂಧಿಸಲಾಯಿತು. ಅವರನ್ನ ಈ ಹಿಂದೆ ಮೇ 2023ರಲ್ಲಿ ಬಂಧಿಸಲಾಗಿತ್ತು. ಆದರೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು. ಆಗಸ್ಟ್ 2023ರಲ್ಲಿ ಬಂಧಿಸಿದ ನಂತರ ಇಮ್ರಾನ್ ಖಾನ್ ಹಿಂತಿರುಗಲು ಸಾಧ್ಯವಾಗಲಿಲ್ಲ. ಈಗ 2021ರಲ್ಲಿ ಸೌದಿ ಅರೇಬಿಯಾದಿಂದ ಪಡೆದ ಉಡುಗೊರೆಗಳನ್ನು ಮಾರಾಟ ಮಾಡಿದ ಆರೋಪದ ಮೇಲೆ ಇಮ್ರಾನ್ ಮತ್ತು ಅವರ ಪತ್ನಿಗೆ ಒಟ್ಟು 17 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಹಾಗಾದರೆ ಇಮ್ರಾನ್ ಖಾನ್ ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಯಾವ ಮಾರ್ಗವಿದೆ? ಪಾಕಿಸ್ತಾನದ ವಿಶೇಷ ನ್ಯಾಯಾಲಯ ಈ ಶಿಕ್ಷೆಯನ್ನ ಅವರಿಗೆ ನೀಡಿದೆ. ಇಮ್ರಾನ್ ಇನ್ನೂ ಪಾಕಿಸ್ತಾನದ ಉನ್ನತ ನ್ಯಾಯಾಲಯಗಳಲ್ಲಿ ಈ ನಿರ್ಧಾರವನ್ನ ಪ್ರಶ್ನಿಸಬಹುದು. ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶವೂ ಇದೆ. ಆದರೂ ಇಮ್ರಾನ್ ವಿರುದ್ಧ ಇನ್ನೂ ಹಲವಾರು ಪ್ರಕರಣಗಳು ಬಾಕಿ ಇವೆ. ಆದ್ದರಿಂದ ಅವರು ಈ ಶಿಕ್ಷೆಯಿಂದ ಬಿಡುಗಡೆ ಹೊಂದಿದ್ರೂ ಜೈಲಿನಿಂದ ತಪ್ಪಿಸಿಕೊಳ್ಳೋದು ಸುಲಭವಲ್ಲ. ಇಮ್ರಾನ್ ಖಾನ್ ಅವರ ಕುಟುಂಬ ಮತ್ತು ಪಕ್ಷದ ನಾಯಕರು ಜೈಲಿನಲ್ಲಿ ಅವರಿಗೆ ಚಿತ್ರಹಿಂಸೆ ನೀಡಲಾಗುತ್ತಿದೆ ಎಂದು ನಿರಂತರವಾಗಿ ಆರೋಪಿಸುತ್ತಿದ್ದಾರೆ. ಇಮ್ರಾನ್ ಖಾನ್ ಅವರ 3 ಸಹೋದರಿಯರು ರಾವಲ್ಪಿಂಡಿ ಜೈಲಿನ ಮುಂದೆ ಪ್ರತಿದಿನ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅವರ ವಿರುದ್ಧ ಭಯೋತ್ಪಾದನಾ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇಮ್ರಾನ್ ಖಾನ್ ಅವರ ಮಾಜಿ ಪತ್ನಿ ಜೆಮಿಮಾ ಖಾನ್ ಕೂಡ ಈಗ ಇಮ್ರಾನ್ ಅವರನ್ನ ಬೆಂಬಲಿಸುತ್ತಿದ್ದಾರೆ. ಜೆಮಿಮಾ ತನ್ನ 2 ಪುತ್ರರೊಂದಿಗೆ ಲಂಡನ್ ನಲ್ಲಿ ವಾಸ ಮಾಡುತ್ತಿದ್ದಾರೆ. ಇಮ್ರಾನ್ ಖಾನ್ ಅವರ 2 ಪುತ್ರರಾದ ಕಾಸಿಂ ಮತ್ತು ಸುಲೈಮಾನ್ ಇಬ್ಬರು ತಂದೆಯನ್ನ ಭೇಟಿಯಾಗಲು ಅವಕಾಶ ನೀಡಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಇಮ್ರಾನ್ ಖಾನ್ ಅವರ ಪಕ್ಷದ ನಾಯಕ ಮತ್ತು ಖೈಬರ್ ಪಖ್ತೂನ್ಖ್ವಾದ ಮುಖ್ಯಮಂತ್ರಿ ಸೊಹೈಲ್ ಅಫ್ರಿದಿ ಅವರು ಡಿಸೆಂಬರ್ ಆರಂಭದಲ್ಲಿ ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡಲು ರಾವಲ್ಪಿಂಡಿಗೆ ಹೋಗಿದ್ದರು. ಆದರೆ ಅವರಿಗೆ ಪ್ರವೇಶ ನಿರಾಕರಿಸಲಾಯಿತು. ಪಾಕಿಸ್ತಾನಿ ಸುದ್ದಿವಾಹಿನಿಯೊಂದಕ್ಕೆ ಮಾಹಿತಿ ನೀಡಿದ ಅವರು ಈ ಬಾರಿ ರಾವಲ್ಪಿಂಡಿಗೆ ಸಂಪೂರ್ಣವಾಗಿ ಸಿದ್ಧರಾಗಿ ಹೋಗೋದಾಗಿ ಘೋಷಣೆ ಮಾಡಿದ್ದಾರೆ. ಮುಂದೆ ಇಮ್ರಾನ್ ಮತ್ತು ಅವರ ಪತ್ನಿ ಬುಷ್ರಾ ಬೀಬಿಗೆ ಏನಾಗುತ್ತದೆ ಎಂದು ಕಾದು ನೋಡಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.